forever on fire. ತಾಕತ್ತಿದ್ರೆ ನಮ್ಮ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯಲೆ ಶಾಸಕ ಸಿಪಿ ಯೋಗೇಶ್ವರ್ಗೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಸವಾಲ್ ಹಾಕಿದ್ದಾರೆ. ರಾಜ್ಯದ ಜೆಡಿಎಸ್ ಪಕ್ಷದಲ್ಲಿ 18 ಜನ ಶಾಸಕರಿದ್ದಾರೆ. ಎಲ್ಲರನ್ನೂ ಅಲ್ಲ, 2-3 ಕಾಂಗ್ರೆಸ್ಗೆ ಸೆಳಿಲೆ. ನಮಗೆ ಅಧಿಕಾರ ಇಲ್ಲ ಅಂತ ನಾವ್ಯಾರೂ ಅವ್ರ ಮನೆಗೆ ಹೋಗಿಲ್ಲ. ಜೆಡಿಎಸ್ ಶಾಸಕರು ಸ್ವಾಭಿಮಾನಿಗಳು, ಕೆಚ್ಚೆದೆ ಆತ್ಮ ಗೌರವ ಇರುವವರು. ಸಾರ್ವಜನಿಕ ಜೀವನದಲ್ಲಿ ಇಂಥ ದುರಹಂಕಾರ ಒಳ್ಳೆಯದಲ್ಲ. ಅವರು ಕೂಡ 2-3 ಚುನಾವಣೆಯನ್ನು ಸೋತಿದ್ದಾರೆ. ಮಂಡ್ಯದಲ್ಲಿ ಸಿಪಿ ಯೋಗೇಶ್ವರ್ ವಿರುದ್ಧ ಎಚ್.ಟಿ. ಮಂಜು ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ದಾರೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆ ತರ್ತೀನಿ ಅಂತ ಸಿಪಿ ಯೋಗೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ಗೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಎರಡು ಮೂರು ಸಮುದಾಯಗಳು ಸಂಪೂರ್ಣವಾಗಿ 99% ಓಟನ್ನು ಅವ್ರ ಕಡೆ ಕ್ರೋಢಿ ಹಾಕೋದ್ರಿಂದ ಇವತ್ತು ರಿಸಲ್ಟ್ ಬಂತು. ಆ ರಿಸಲ್ಟಿಂದ ಅವ್ರಿಗೆ ಏನೋ ಒಂಥರ ಬೀಗ್ತಾ ಇದ್ದಾರೆ. ಆ ದುರಂಕಾರ ದಿಮಾಕು ಒಳ್ಳೆಯದಲ್ಲ. ಸಾರ್ವಜನಿಕ ಜೀವನದಲ್ಲಿ JDS ಎಲ್ಲ ಶಾಸಕರಲ್ಲ, ನಾನೊಬ್ಬ ಶಾಸಕನಾಗಿ ಅವ್ರಿಗೆ ತಾಕೀತು ಮಾಡ್ತೀನಿ, ಸವಾಲಾಗ್ತಾ ಇದ್ದೀನಿ. 18 ಜನ ಶಾಸಕರಲ್ಲ, ಕೇವಲ 2-3 ಜನ ಶಾಸಕರನ್ನ ಕರ್ಕೊಂಡು ಬಂದು ಅವ್ರ ಪಕ್ಷ ಸೇರಿಕೊಳ್ಳಿ. ಯಾರೋ ಏನು ಕಾಂಗ್ರೆಸ್ ನಮ್ಗೆ ಅಧಿಕಾರ ಇಲ್ಲ, ನಾವು ಕಾಂಗ್ರೆಸ್ ಪಕ್ಷ ರೂಲಿಂಗ್ ಪಾರ್ಟಿ ಇದೆ, ಸರ್ಕಾರ ಇದೆ, ನಿಮ್ಮನೆ ಬರ್ತೀವಿ ನಿಮ್ಮ ದಮ್ಮಯ್ಯ ಅಂತ ಸೇರಿಸ್ಕೊಂಡು ಯಾವ JDS ಪಕ್ಷದ ಶಾಸಕರು ಸಹ ಹೋಗಿಲ್ಲ. JDS ಪಕ್ಷದ ಎಲ್ಲ ಶಾಸಕರು ಸ್ವಾಭಿಮಾನಿಗಳು, ಕೆಚ್ಚೆದೆ ಉಳ್ಳಂಥವ್ರು, ಆತ್ಮಗೌರವ ಸ್ವಾಭಿಮಾನಕ್ಕೆ ಬದ್ಧತೆಯಿಂದ ರಾಜಕಾರಣ ಮಾಡ್ಕೊಂಡು ಬಂದಿರೋಂಥವ್ರು. ಕೇವಲ ಅವ್ರು ಬೈ ಎಲೆಕ್ಷನ್ ಗೆದ್ದೆ ಅಂದಾಕ್ಷಣಕ್ಕೆ ಆ ದಿಮಾಕು ಒಳ್ಳೆಯದಲ್ಲ. 2-3 ಸಮುದಾಯಗಳು ಸಂಪೂರ್ಣವಾಗಿ 99% ಓಟನ್ನು ಅವ್ರ ಕಡೆ ಕ್ರೋಢಿ ಹಾಕೋದ್ರಿಂದ ಇವತ್ತು ರಿಸಲ್ಟ್ ಬಂತು. ಆ ರಿಸಲ್ಟಿಂದ ಅವ್ರಿಗೆ ಏನೋ ಒಂಥರ ಬೀಗ್ತಾ ಇದ್ದಾರೆ. ಆ ದುರಂಕಾರ ದಿಮಾಕು ಒಳ್ಳೆಯದಲ್ಲ. ಸಾರ್ವಜನಿಕ ಜೀವನದಲ್ಲಿ JDS ಎಲ್ಲ ಶಾಸಕರಲ್ಲ, ನಾನೊಬ್ಬ ಶಾಸಕನಾಗಿ ಅವ್ರಿಗೆ ತಾಕೀತು ಮಾಡ್ತೀನಿ, ಸವಾಲಾಗ್ತಾ ಇದ್ದೀನಿ. 18 ಜನ ಶಾಸಕರಲ್ಲ, ಕೇವಲ 2-3 ಜನ ಶಾಸಕರನ್ನ ಕರ್ಕೊಂಡು ಬಂದು ಅವ್ರ ಪಕ್ಷ ಸೇರಿಕೊಳ್ಳಿ. ಯಾರೋ ಏನು ಕಾಂಗ್ರೆಸ್ ನಮ್ಗೆ ಅಧಿಕಾರ ಇಲ್ಲ, ನಾವು ಕಾಂಗ್ರೆಸ್ ಪಕ್ಷ ರೂಲಿಂಗ್ ಪಾರ್ಟಿ ಇದೆ, ಸರ್ಕಾರ ಇದೆ, ನಿಮ್ಮನೆ ಬರ್ತೀವಿ ನಿಮ್ಮ ದಮ್ಮಯ್ಯ ಅಂತ ಸೇರಿಸ್ಕೊಂಡು ಯಾವ JDS ಪಕ್ಷದ ಶಾಸಕರು ಸಹ ಹೋಗಿಲ್ಲ. JDS ಪಕ್ಷದ ಎಲ್ಲ ಶಾಸಕರು ಸ್ವಾಭಿಮಾನಿಗಳು, ಕೆಚ್ಚೆದೆ ಉಳ್ಳಂಥವ್ರು, ಆತ್ಮಗೌರವ ಸ್ವಾಭಿಮಾನಕ್ಕೆ ಬದ್ಧತೆಯಿಂದ ರಾಜಕಾರಣ ಮಾಡ್ಕೊಂಡು ಬಂದಿರೋಂಥವ್ರು. ಕೇವಲ ಅವ್ರು ಬೈ ಎಲೆಕ್ಷನ್ ಗೆದ್ದೆ ಅಂದಾಕ್ಷಣಕ್ಕೆ ಆ ದಿಮಾಕು ಒಳ್ಳೆಯದಲ್ಲ. 2-3 ಸಮುದಾಯಗಳು ಸಂಪೂರ್ಣವಾಗಿ 99% ಓಟನ್ನು ಅವ್ರ ಕಡೆ ಕ್ರೋಢಿ ಹಾಕೋದ್ರಿಂದ ಇವತ್ತು ರಿಸಲ್ಟ್ ಬಂತು. ಆ ರಿಸಲ್ಟಿಂದ ಅವ್ರಿಗೆ ಏನೋ ಒಂಥರ